ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ದೀಪಶ್ರೀ. ನೀವು ನೋಡ್ತಾ ಇದ್ದೀರಾ ಆಯುಷ್ ವಾಹಿನಿಯ ಅದ್ಭುತ ಕಾರ್ಯಕ್ರಮ ಹೆಲ್ದಿ ಕಿಚನ್. ಈ ವಾರ ಪೂರ್ತಿ ನಾವು ನವಣೆ ಅಕ್ಕಿ ಬಗ್ಗೆ ತಿಳ್ಕೊತಾ ಇದ್ವಿ. ಬನ್ನಿ ನಮ್ಮ ಚೆಫ್ನ ಕೇಳೋಣ ಇವತ್ತು ಯಾವ ರೆಸಿಪಿನ ಹೇಳ್ಕೊಡ್ತಾ ಇದ್ದಾರೆ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಚೆಫ್ ಆದಂತಹ ವಂದೇ ಮಾತರಂ ಹೋಟೆಲ್ನ ಮಾಲೀಕರು ನಾಗೇಶ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಸರ್, ಇವತ್ತು ನವಣೆ ಅಕ್ಕಿ ಬಗ್ಗೆ ಯಾವ ಒಂದು ಮಾಹಿತಿ ಕೊಡ್ತಾ ಇದ್ದೀರಾ, ಹಾಗೆ ಯಾವ ರೆಸಿಪಿನ ಹೇಳ್ಕೊಡ್ತಾ ಇದ್ದೀರಾ? ನವಣೆ ಅಕ್ಕಿಯಲ್ಲಿ ಇವತ್ತು ನವಣೆ ಪೆಸರಟ್ಟು ದೋಸೆನ ಹೇಳ್ಕೊಡ್ತಾ ಇದ್ದೇನೆ. ನವಣಕ್ಕಿ ಪೆಸರಟ್ಟು ದೋಸೆ ಮತ್ತು ಶುಂಠಿ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು: ನವಣೆ, ಹೆಸರುಕಾಳು, ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹಸಿ ಮೆಣಸಿನಕಾಯಿ, ಕೊಬ್ಬರಿ, ಎಣ್ಣೆ, ಶುಂಠಿ, ಸಾಸಿವೆ, ಜೀರಿಗೆ, ಒಣ ಮೆಣಸಿನಕಾಯಿ, ಬೆಲ್ಲ, ಇಂಗು, ಹಸಿ ಮೆಣಸಿನಕಾಯಿ ಮತ್ತು ಹುಣಸೆಹಣ್ಣು. ಮೊದಲಿಗೆ ಹೆಸರುಕಾಳು ಮತ್ತು ನವಣಕ್ಕಿನ ಸುಮಾರು 2 ಗಂಟೆ ಕಾಲ ನೆನೆಸ್ಬೇಕು. ಅಂದ್ರೆ ನಾವು ನವಣಕ್ಕಿನೂ 2 ಗಂಟೆ ಕಾಲ ಹೌದು, ನವಣಕ್ಕಿ ಮತ್ತು ಇದು ಆಲ್ರೆಡಿ ನೆನೆಸಿದೆ. ಈ ಹೆಸರು ಕಾಳು 2 ಪ್ರಮಾಣ ತಗೊಂಡ್ರೆ 1 ಪ್ರಮಾಣ ನವಣೆ ಅಕ್ಕಿ ತಗೋಬೇಕು. ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ತೊಳಿ 1 ಬೌಲ್ ನವಣೆ ಅಕ್ಕಿ ತಗೊಂಡ್ರೆ 2 ಬೌಲ್ ಹೆಸರು ಕಾಳು ತಗೋಬೇಕು. ಹೌದು, ಅದು 2 ಗಂಟೆಗಳ ಕಾಲ ನೆನೆಸಿಟ್ಟಿರ್ಬೇಕು. ಹೌದು, ನೆನೆಸೋದ್ರಿಂದ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಹೌದು. ಇದು ಹೌದು, ನೆನೆಸಿರುವಂತ ಇದು ಆಕ್ಚುಲಿ ನೆನೆಸಿದೆ. ಹೆಸರು ಕಾಳು ನೆನೆಸಿದೆ, ನವಣಕ್ಕಿನೂ ನೆನೆಸಿದೆ. ಇದಕ್ಕೆ ಶುಂಠಿ ಹಾಕಬೇಕು, ಹಾಗೆ ಹಸಿಮೆಣಸಿನಕಾಯಿ, ಹಾಗೆ ಉಪ್ಪು, ಇದಕ್ಕೆ ಒಂದು ಸ್ವಲ್ಪ ನೀರು, ಸ್ವಲ್ಪ ಅಂದರೆ ಈಗ ಈ ಹೆಸರು ಕಾಳು ಮತ್ತು ನವಣಕ್ಕಿ ಸೇರಿದ್ರೆ ಅದು ಮುಳುಗುವ ಮಟ್ಟಕ್ಕೆ ಮಾತ್ರ. ಅಂದರೆ ಇದರಲ್ಲಿ ಹಾಕ್ಕೊಳ್ತೀವಿ ಅಂದರೆ ಜಸ್ಟ್ ಅದನ್ನ ಹದ ನೋಡ್ಕೊಂಡು ಆಮೇಲೆ ಆಗಿದೆ ಅಂತ ಅನ್ಸುತ್ತಲ್ಲ ಸರ್? ಆಗಿದೆ ನೋಡಿ, ಅದು ಹದವಾಗಿ ನುಣ್ಣಗೆ ಆಗಿರಬೇಕು. ದೋಸೆ ಆಗಿದೆ ಅಲ್ವಾ? ಇದನ್ನ ಬೌಲ್ಗೆ ಹಾಕೋಣ ಸರ್? ಹಾ, ಬೌಲ್ಗೆ ಹಾಕೊಳ್ಳಿ. ದೋಸೆ ಹಿಟ್ಟು ರೆಡಿ ಇದೆ. ಆದ್ರೆ ಇದಕ್ಕೆ ನಂಚ್ಕೊಳ್ಳಿಕ್ಕೆ ಪಕ್ಕವಾದ್ಯ ಇಲ್ಲಾಂದ್ರೆ ಸಂಗೀತ ಚೆನ್ನಾಗಿರಲ್ಲ. ಹಾಗೆ ಈ ದೋಸೆ ಜೊತೆಗೆ ಶುಂಠಿ ಚಟ್ನಿ ತುಂಬಾ ಒಳ್ಳೆ ಕಾಂಬಿನೇಷನ್. ಯಾಕಂದ್ರೆ ಹೆಸರು ಕಾಳು ಈ ಇದು ಧಾನ್ಯಗಳಿದೆಯಲ್ಲ, ಡೈಜೆಷನ್ ಆಗ್ಬೇಕು ಅಂತಂದಾಗ ಶುಂಠಿ ಈ ತರದ ಪದಾರ್ಥಗಳು ಡೈಜೆಷನ್ ಚೆನ್ನಾಗಿ ಮಾಡುತ್ತೆ. ರುಚಿನೂ ತುಂಬಾ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಹಾಗಾದ್ರೆ ಮೊದಲಿಗೆ ಏನ್ ಮಾಡ್ಬೇಕು ಸರ್? ಈಗ ಶುಂಠಿ ಚಟ್ನಿ ಮಾಡ್ಬೇಕಾದಾಗ ಇದನ್ನ ಒಲೆ ಹಂಚ್ಕೋಬೇಕು. ಈ ಶುಂಠಿ ಮತ್ತು ಈ ಪದಾರ್ಥಗಳನ್ನ ಅದಕ್ಕೆ ಇದು ಮಾಡ್ಬೇಕು, ಅಂದ್ರೆ ಅದನ್ನ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಎಲ್ಲ ಹೋಗ್ಲಿಕ್ಕೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಈಗ ಇದಕ್ಕೆ ಫಸ್ಟ್ ಶುಂಠಿ ಹಾಕಿ. ಶುಂಠಿ ಮೊದಲು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅಂದ್ರೆ ಒಂದು 2 ಮಿನಿಟ್ಸ್ ಮಾಡ್ಕೊಂಡ್ರೆ ಸಾಕು. ಹೌದು. ನೀವು ಇದು ಸಾಸಿವೆ ಜೀರಿಗೆ ಎಲ್ಲ ಫ್ರೈ ಮಾಡ್ಕೋಬೇಕಾ? ಹೌದು. ಸೊ ಅದು ಆಗಿದೆಯಾ? ಆಗಿದೆ. ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನ ಒಂದು ಜಾರಿಗೆ ಹಾಕೋಣ. ಅಂದ್ರೆ ಇದನ್ನ ಫಸ್ಟ್ ಪೇಸ್ಟ್ ಮಾಡ್ಕೊಂಡು ಆಮೇಲೆ ಎಲ್ಲ ಪೇಸ್ಟ್ ಮಾಡ್ಕೊಂಡು ಸೊ ದಟ್ ಅದನ್ನು ಮತ್ತೆ ಅದನ್ನ ಪೇಸ್ಟ್ ಮಾಡ್ಕೊಂಡು ಅದಕ್ಕೆ ತಡಕ ಕೊಡಬೇಕಾಗುತ್ತೆ ಲಾಸ್ಟ್ ಒಳಗೆ. ಓಕೆ, ಇವಾಗ ಇದನ್ನ ಪೇಸ್ಟ್ ಮಾಡಿ. ಪೇಸ್ಟ್ ಆಗಬೇಕು. ಪೇಸ್ಟ್ ಆಗಿದೆಯಲ್ಲ, ಅದನ್ನ ನೀವೊಂದು ಬೇರೆ ಪೋರ್ಷನ್ ಅಲ್ಲಿ ಇಟ್ಕೊಂಡು ಈಗ ಹುಣಸೆಹಣ್ಣು ಮತ್ತು ಬೆಲ್ಲ, ಒಣಮೆಣಸಿನಕಾಯಿನ
ಪೇಸ್ಟ್ ಮಾಡ್ಕೊಳ್ಳೋಣ Okay. ಜಸ್ಟ್ ಮತ್ತೆ ಅದು ಮತ್ತೆ ಫ್ರೈ ಏನು ಮಾಡೋದು ಬೇಡ. ಮತ್ತೆ ಅವಾಗ ಅದಕ್ಕೆ ಒಗ್ಗರಣೆ ಕೊಟ್ಟು ಫ್ರೈ ಮಾಡಬೇಕಾಗುತ್ತೆ. ಈ ಶುಂಠಿ ಪೇಸ್ಟ್ ರೆಡಿ ಇದ್ರೆ ಈ ಸಮಸ್ಯೆ ಆಗೋದಿಲ್ಲ. ಅಂದ್ರೆ ಇದನ್ನ ಮುಂಚೆನೆ ಪೇಸ್ಟ್ ಮಾಡಿ ಇಟ್ಕೊಂಡು ಆಮೇಲೆ ಫ್ರೈ ಮಾಡ್ಕೋಬಹುದು. ಹೌದು ಹೌದು, ಹಾಗೂ ಮಾಡ್ಬೋದು. ಈಗ ನಾವು ಫ್ರೈ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡ್ವಿ, ಅಷ್ಟೇ ಡಿಫರೆನ್ಸ್. ಹೌದು, ಅದು ತುಂಬಾ ಪಂಜೆಂಟ್ ಇರುತ್ತಲ್ಲ, ಹಾಗಾಗಿ ಸಮ ಪ್ರಮಾಣದ ಒಂದು ಹುಣಸೆ ಹಣ್ಣು. ಓಕೆ, ಅಷ್ಟೇ ಹುಣಸೆ ಹಣ್ಣು ಹಾಕಬೇಕು. ಹೌದು ಹೌದು, ಶುಂಠಿ ಎಷ್ಟು ತೊಗೊಂಡಿದೀವೋ ಅದೇ ಪ್ರಮಾಣದಲ್ಲಿ ಹುಣಸೆ ಹಣ್ಣು, ಬೆಲ್ಲ ಹಾಗೂ ಉಪ್ಪು, ಅದಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿನ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ಹಾಕಿದ್ರೆ ಸಾಕಾ? ಶುಂಠಿ ಎಷ್ಟು ಹಾಕಿರ್ತೀವೋ ಅಷ್ಟೇ ಸಮ ಪ್ರಮಾಣ. ಓಕೆ, ಬೆಲ್ಲನೂ ಸಮ ಪ್ರಮಾಣ. ಬೆಲ್ಲ ಇದ್ರೇನೆ ಊಟಕ್ಕೆ ರುಚಿ ಅಲ್ವಾ? ಕೆಲವೊಬ್ರು ಹೇಳ್ತಾರೆ ಅಯ್ಯೋ ತುಂಬಾ ಸಿಹಿ ಆಗ್ಬಿಡುತ್ತೆ, ಬೇಡ ಅಂತಾರೆ. ಅಂದ್ರೆ ಹುಣಸೆ ಹಣ್ಣು ಜಾಸ್ತಿ ಹಾಕಿರೋದ್ರಿಂದ ಬೆಲ್ಲ ಅಷ್ಟೇ ಹಾಕೋಬೇಕಾಗುತ್ತೆ. ಹೌದು, ಷಡ್ರಸಗಳಲ್ಲಿ ಸಿಹಿ ಅನ್ನೋದು ಸಾಕಬಲ್ಲ. ಹೌದು, ಅದ ಸಮ ಪ್ರಮಾಣ ಆಯ್ತಲ್ಲ. ಸೊ ಮೆಣಸಿನಕಾಯಿನೂ ಹಾಕಿ. ಹುಣಸೆ ಹಣ್ಣು ನೆನೆಸಿದ್ರೆ ಬಹಳ ಅನುಕೂಲ, ಬೇಗ ಗ್ರೈಂಡ್ ಆಗುತ್ತೆ. ಎಷ್ಟು ಹಾಕಬೇಕು ಸರ್? ಅಂದ್ರೆ ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು, ರುಚಿಗೆ ತಕ್ಕಷ್ಟು. ಜೀರಿಗೆ, ಸಾಸಿವೆ ಒಗ್ಗರಣೆಗೆ ಹಾಕೊಳ್ಬೇಕಿತ್ತು. ಇದಿಷ್ಟೇನಾ? ಇದನ್ನು ಪೇಸ್ಟ್ ಮಾಡಬೇಕು, ನೀರು ಹಾಕಿ ಪೇಸ್ಟ್ ಮಾಡಿ, ನೀರು ಹಾಕಬೇಕು. ಸರ್, ಇದಕ್ಕೆ ಶುಂಠಿನೂ ಇದಕ್ಕೆ ಹಾಕೊಂಡ್ರೆ ಆಗಲ್ವಾ? ಇಲ್ಲ, ನೆಕ್ಸ್ಟ್ ಒಗ್ಗರಣೆ ಮಾಡಬೇಕಾದಾಗ ಅದನ್ನ ಇದು ಮಾಡ್ಕೊಳ್ಬೋದಾ? ಓಕೆ, ಆಗ್ಬಿಡುತ್ತೆ ಸರ್ ಬೇಕಾದ್ರೆ. ಸೊ ಇದು ಇವಾಗ ಆಗಿದೆ. ಇದನ್ನ ಇಲ್ಲಿಗೆ ಹಾಕೋಬೇಕು. ಈಗ ಇದನ್ನ ಇದು ಒಗ್ಗರಣೆ ಕೊಡ್ಬೇಕು. ಇದಕ್ಕೆ ಇದನ್ನ ಫ್ರೈ ತಡಕ ಕೊಡ್ಬೇಕು. ಹೌದು ಸರಿ, ಈಗ ಏನ್ ಮಾಡ್ಬೇಕು? ಈಗ ಇದಕ್ಕೆ ಒಲೆ ಹಚ್ಚಬೇಕು. ಅದು ಇಂಪಾರ್ಟೆಂಟ್. ಒಲೆ ಹಚ್ಚಿ ಇದಕ್ಕೆ ಕಡಲೆಕಾಯಿ ಎಣ್ಣೆ. ಓಕೆ, ಎಣ್ಣೆ ಬಿಸಿ ಆದ್ಮೇಲೆ ಅದೇ ಪ್ರಮಾಣದಲ್ಲಿ ಜೀರಿಗೆ. ಇದಕ್ಕೆ ಈ ಒಂದು ಚಟ್ನಿ ಇದನ್ನ ಫಸ್ಟ್ ಹಾಕ್ಬೇಕು, ಯಾಕೆಂದ್ರೆ ಇದರಲ್ಲಿ ಒಂದು ಸ್ವಲ್ಪ ಹಸಿ ವಾಸನೆನ ತೆಗಿಲಿಕ್ಕೂ ಅನುಕೂಲ ಆಗುತ್ತೆ. ಅಂದ್ರೆ ಕಡಲೆಕಾಯಿ ಎಣ್ಣೆ ಹಾಕಿದ್ರೇನೆ ಅದ್ರ ಘಮ ಚಂದ ಅಲ್ಲ? ಹೌದೌದು. ಇದು ಮಾಮೂಲಿ ಎಣ್ಣೆನೂ ಯೂಸ್ ಮಾಡ್ಬೋದಾ? ಮಾಮೂಲಿ ಅಂತಂದ್ರೆ ಯಾವುದು? ನಾವೀಗ ರಿಫೈನ್ಡ್ ಆಯಿಲ್ ಎಲ್ಲ ಯೂಸ್ ಮಾಡ್ತೀವಿ. ರಿಫೈನ್ಡ್ ಆಯಿಲ್ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೀತಾ ಇದೆಯಲ್ಲ, ಅದರಲ್ಲಿ ಹೆವಿ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ಈಗ ರಿಫೈನ್ಡ್ ಆಯಿಲ್ ನ ಬಿಟ್ಟು ಈಗ ಫಿಲ್ಟರ್ಡ್ ಆಯಿಲ್ ಅಂತ ಹೇಳಿ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಜಾಹೀರಾತುಗಳು ಕೊಡ್ತಾ ಇದಾವೆ. ಈ ಗಾಣದಲ್ಲಿ ತೆಗೆದಿರೋಂಥ ಎಣ್ಣೆಗಳು ಬಹಳ ಶ್ರೇಷ್ಠ. ಸಾಂಪ್ರದಾಯಿಕವಾಗಿ ತೆಗೆದಿರ್ತಾರಲ್ಲ. ನಮ್ಮ ಕಾರ್ಯಕ್ರಮದ ಉದ್ದೇಶನೇ ಅದು ಅಲ್ವಾ ಸರ್? ಹೌದು, ಆದಷ್ಟು ಹೆಲ್ದಿ ಆಗಿರುವಂತಹ ಒಂದು ಇಂಗ್ರೀಡಿಯೆಂಟ್ಸ್ ನೇ ಯೂಸ್ ಮಾಡಬೇಕು. ಹೌದು. ಯೂಶಲಿ ಈ ಚಟ್ನಿ ನಮಗೆಲ್ಲ ಹೊಸದು. ಹಂಗಂದ್ರೆ ನಾವು ಕಾಯಿ ಚಟ್ನಿ ಬಿಟ್ರೆ ನಮಗೆ ಬೇರೆ ಚಟ್ನಿನೇ ಗೊತ್ತಿರಲ್ಲ. ನೂರಾರು ತರ ಚಟ್ನಿಗಳು ಮಾಡೋದು. ನೀವು ಪ್ರತಿಯೊಂದು ಬೇಗ ಮಾಡೋದೇ ಕಾಯಿ ಚಟ್ನಿನೇ ಬಹಳ ಬೇಗ ಆಗುತ್ತೆ. ಹೋದ್ರು ಎಲ್ಲ ಕಡೆ ಹೋದ್ರು ಎಲ್ಲ ತರಕಾರಿಗಳಲ್ಲೂ ನೀವು ಚಟ್ನಿಗಳು ಮಾಡ್ಬೋದು, ಬಹಳ ಅದ್ಭುತವಾಗಿರುತ್ತೆ. ಬಹುಶಃ ಇದಾಗಿದೆ ಅನ್ಸುತ್ತೆ. ಇದಾಗಿದೆ. ಇದನ್ನ ನೀವು ಒಂದು ಪಾತ್ರೆಗೆ ಹಾಕೋಣ. ಫಿನಿಶ್ ಆಗ್ತಾ ಇರೋದು ಗೊತ್ತಾಗ್ತಿದೆಲ್ಲ. ಹೌದು, ಗೊತ್ತಾಗ್ತಾ ಇದೆ. ಶುಂಠಿ ಚಟ್ನಿ ರೆಡಿ ಇದೆ. ಈಗ ದೋಸೆಗೆ ಸಂಬಂಧಪಟ್ಟಂಗೆ ವ್ಯವಸ್ಥೆ ಮಾಡಿಕೊಂಡು ದೋಸೆ ಜೊತೆಗೆ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಓಕೆ ಸರ್, ಹಾಗಾದ್ರೆ ಈಗ ದೋಸೆ ಮಾಡೋಣ. ದೋಸೆ ಮಾಡೋಣ. ಸೊ ದೋಸೆಗೆ ಕಾವಲಿ ಹಚ್ಚೋಣ. ದೋಸೆ ಅಂದ್ರೆ ನೀರಿನ ಹದ ಕರೆಕ್ಟ್ ಆಗಿರ್ಬೇಕು. ಅದರ ಪ್ರಮಾಣ, ಹಿಟ್ಟಿನ ಪ್ರಮಾಣ ಕರೆಕ್ಟ್ ಸ್ವಲ್ಪ ನೀರು ಜಾಸ್ತಿ ಆದ್ರೆ ಹೌದು ಹೇಳಲ್ಲ ದೋಸೆ. ನೀರು ಅದು ಜೊತೆಗೆ ಕಾವಲಿಯ ಒಂದು ಟೆಂಪರೇಚರು ಕರೆಕ್ಟ್ ಆಗಿರಬೇಕು. ಅವಾಗ ಮಾತ್ರ ನಿಮಗೆ ಒಳ್ಳೆ ದೋಸೆ ಬರ್ಲಿಕ್ಕೆ ಸಾಧ್ಯ. ಹೌದು. ಸೊ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಹೌದು. ಓಕೆ, ಹಂಚ್ಕಾಯ್ತಾ ಇದೆ.
ಇದಕ್ಕೆ ಮೇಲೆ ಏನಾದರೂ ಎಣ್ಣೆ ಹಾಕೋಬೇಕಾ, ಹಾಗೆ ಡೈರೆಕ್ಟಾಗಿ ಹಾಕ್ಬೋದಾ ದೋಸೆನ? ಎಣ್ಣೆ ಬೇಕಾಗುತ್ತೆ, ಹಾಂ. ಆದರೆ ಜನರಲ್ ಆಗಿ ನಾನ್ ಸ್ಟಿಕ್ ಕುಕ್ವೇರಲ್ಲಿ ಹಾಕಿದಾಗ ಓಕೆ. ಎಣ್ಣೆ ಇದ್ದಾಗ ಸ್ಪ್ರೆಡ್ ಕರೆಕ್ಟಾಗಿ ಆಗೋದಿಲ್ಲ. ಹಾಂ ಹಾಂ. ಆ್ಯಕ್ಚುಲಿ ನಾನ್ ಸ್ಟಿಕ್ಗಿಂತ ಈ ಬೀಡ್ ಕಬ್ಬಿಣದ ಕಾವಲಿಗಳು ಬರುತ್ತೆ, ಕಲ್ಲಿನ ಕಾವಲಿ ಬರುತ್ತೆ, ಮಣ್ಣಿನ ಕಾವಲಿಗಳು ಬರುತ್ತೆ. ಅದರಲ್ಲಿ ಬೇಯಿಸೋದ್ರಿಂದ ಆರೋಗ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಂಚ್ಕಾದಿದೆಯಾ? ದೋಸೆ ಹಿಂಚ್ಕಾದಿದೆ. ಇದನ್ನ ತೆಳುವಾಗಿ ಸ್ಪ್ರೆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಹಾಕಿ, ಎಣ್ಣೆ ಇದರ ಮೇಲೆ ಈಗ ಈರುಳ್ಳಿ ಎಲ್ಲ ಹಾಕ್ಬೇಕು. ಹೌದು ಹೌದು. ಇದು ಬೆಂದ ಮೇಲೆ ಇವಾಗ ಇದಕ್ಕೆ ಇದಕ್ಕೆ ನೀವು ಈರುಳ್ಳಿ, ತೆಂಗಿನಕಾಯಿ ಮತ್ತು ಹಸಿಮೆಣಸಿನ ಮಿಕ್ಸ್ ಮಾಡಿ, ಶುಂಠಿನ ಮಿಕ್ಸ್ ಮಾಡಿ ಅದನ್ನ ಹಾಕಬೇಕು. ಒಂದು ನಿಮಿಷ ಬೇಯ್ತಾ ಇದೆ. ಹಸಿಮೆಣಸು ಮತ್ತೆ ಈರುಳ್ಳಿ, ಕಾಯಿ, ಹೆಚ್ಚಿದಂತ ಕಾಯಿ. ಓಕೆ, ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಹೌದು, ಮಿಕ್ಸ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಹಾಕ್ಬೋದು. ಸೊ ದಟ್ ನೋಡಕ್ಕೂ ಸುಂದರವಾಗಿ ಕಾಣ್ತಾ ಇದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ, ತುಂಬಾ ಅದ್ಭುತವಾಗಿ ಹೆಲ್ದಿ ಆಗಿರುತ್ತೆ. ಹೌದು, ಅದು ಮೇನ್ ಪರ್ಪಸ್ ಅಲ್ವಾ ನಮ್ದು, ಹೆಲ್ದಿ. ಇದು ಬಹಳ ಓಲ್ಡ್ ಟ್ರೆಡಿಷನಲ್ ಫುಡ್ ಇದು. ಓಕೆ. ಸೊ ದೋಸೆ ರೆಡಿ ಆಗಿದೆ. ಅಂತ ಇದೆ, ನೋಡಕ್ಕೂ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇನ್ನೊಂದು ದೋಸೆ ಮಾಡೋಣ. ಸೊ ಸಾಮಾನ್ಯ ನಮಗೊಂದು ಈ ಅಳತೆಯಲ್ಲಿ ಅಂದಾಜು ಒಂದು 3 ದೋಸೆ ಆಗುತ್ತೆ. 3 ರಿಂದ 4 ದೋಸೆ ಆಗುತ್ತೆ. ಚಿಕ್ಕದ್ ಬೇಕು ಅಂದ್ರೆ ಜಾಸ್ತಿ ಆಗುತ್ತೆ, ದೊಡ್ಡದು ಬೇಕು. ಓಕೆ. ಎಣ್ಣೆ ಉಪಯೋಗಿಸೋದ್ರ ಬಗ್ಗೆ ತುಂಬಾ ಜನ ಈಗ ಭಯ ಬೀಳ್ತಾ ಇದ್ದಾರೆ. ಅಲ್ಲ, ನಾನು ಅನ್ಕೊಂಡೆ ನೀವು ಎಣ್ಣೆ ಜಾಸ್ತಿ ಹಾಕ್ತಿರೋದಕ್ಕೆ ಇಷ್ಟೊತ್ತು ಹಾಕ್ತಿದ್ದಾರೆ ಎಣ್ಣೆ ಅಂತ ಅನ್ಕೊಂಡೆ ನಾನು. ಆಕ್ಚುಲಿ ಎಣ್ಣೆಯಲ್ಲಿರುವಂತಹ ಬಹಳ ಒಳ್ಳೆ ಅಂಶಗಳು ನಮ್ಮ ನರಗಳ ಒಂದು ಆರೋಗ್ಯಕ್ಕೆ ಬಹಳ ಅನುಕೂಲ ಆಗುತ್ತೆ. ಇವತ್ತು ನರಗಳ ದೌರ್ಬಲ್ಯ ಮತ್ತು ಅಲ್ಜಿಮರ್ಸ್, ಪರ್ಕಿನ್ಸನ್ ಡಿಸೀಸಸ್, ಮೆದುಳಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಎಣ್ಣೆ ಅಂಶ ಉಪಯೋಗಿಸದೆ ಬರ್ತಾ ಇದೆ. ಈಗ ನಮ್ಮ ಮನೆಯಲ್ಲಿ ತಾಯಂದ್ರು ಮನೆಯಲ್ಲಿ ಎಲ್ರೂ ಒಗ್ಗರಣೆ ಇಲ್ಲದೆ ಅಡುಗೆನೇ ಮಾಡ್ತಾ ಇರಲಿಲ್ಲ. ಹಾಗೆ ಹಪ್ಪಳ ಸಂಡಿಗೆ ಇಲ್ಲದೆ ಊಟ ಮಾಡ್ತಾ ಇರಲಿಲ್ಲ. ಎಣ್ಣೆ ಬಗ್ಗೆ ಅವ್ರಿಗೆ ಚೆನ್ನಾಗಿ ಕಲ್ಪನೆ ಇತ್ತು, ಹಾಗಾಗಿ ಅದನ್ನು ಉಪಯೋಗಿಸ್ತಿದ್ರು, ಆ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಸೊ ಯೂಶುವಲಿ ದೋಸೆ ಮಾಡೋದಕ್ಕಿಂತ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತಾ ಇದು? ಇಲ್ಲ, ಭಾಳ ಬೇಗ ಆಯ್ತಲ್ಲ. ಇನ್ನು ಭಾಳ ನಿಮಗೆ ನೆನೆಸಿರೋವಂಥದ್ದನ್ನು ನೀವು ಇಮಿಡಿಯೇಟ್ ಆಗಿ ಗ್ರೈಂಡ್ ಮಾಡಿ ಉಪಯೋಗಿಸಿದಿರಲ್ಲ. ಸೊ ನೀವು ಯಾವತ್ತು ಬೇಕೋ ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು. ಇದಕ್ಕೆ ಪ್ರಿಪ್ರೇಷನ್ ಬೇಕಾಗಿಲ್ಲ ಸಾಕಷ್ಟು. 2 ಗಂಟೆ ನೆನೆಯೋದೊಂದು ಬಿಟ್ರೆ ಕೆಲವೇ ನಿಮಿಷಗಳಲ್ಲಿ ನೀವು ಮಾಡ್ಬೋದು. ಒಂದು 2 ಅವರ್ಸ್ ಮುಂಚೆ ಇದನ್ನೆಲ್ಲ ನೆನೆಸಿಟ್ಕೊಂಡ್ಬಿಟ್ರೆ ಪಟಾಪಟ್ ಅಂತ ಆಗೋಗುತ್ತೆ. ಯೂಶಲಿ ತಿಂಡಿ ಮಾಡೋ ವಿಷಯ ಬಂದ್ರೆ ನಮ್ಮ ಮನೆಯಲ್ಲಿ ಹೆಂಗಸರಿಗಾಗ್ಲಿ ತುಂಬಾ ಅದೊಂದು ಕಷ್ಟದ ಕೆಲಸ. ತಿಂಡಿ ಹುಡ್ಕೋದೇ ದೊಡ್ಡ ಕೆಲಸ. ಹೌದು, ಈ ತರ ಎಲ್ಲ ನಮಗೆ ಸಿಕ್ಬಿಟ್ರೆ ಪಟಾಪಟ್ ಅಂತ. ಸಿರಿಧಾನ್ಯಗಳನ್ನ ನೀವು ನಿಮ್ಮ ಕಿಚನಲ್ಲಿ ತಂದ್ಕೊಂಡ್ರೆ ಒಂದು ಅನುಕೂಲ, ಒಂದೊಂದು ಐಟಮಲ್ಲೂ 100 ಐಟಮ್ ಮಾಡ್ಬೋದು. ಯಾಕಂದ್ರೆ ಇವಾಗ ಅಕ್ಕಿ ಗೋಧಿ ಬಿಟ್ಟು ಬೇರೆ ಯೋಚನೆ ಇಲ್ದಿರೋದ್ರಿಂದ ಈ ಸಮಸ್ಯೆ ಆಗಿದೆ. ಈ ನವಣೆ, ಸಾವೆ, ಹಾರ್ಕ, ಬರ್ಗು, ಕೊರ್ಲೆ, ಊದ್ಲು, ಸಜ್ಜೆ, ಜೋಳ ಈ ಥರದ ತರಾವರಿ ಪದಾರ್ಥಗಳಲ್ಲಿ ತರಾವರಿ ಕಾಂಬಿನೇಷನಲ್ಲಿ ನೀವು ಅದನ್ನ ಮಾಡ್ಬೋದು. ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ, ಶುಂಠಿ ಹಾಕಿ ಇದನ್ನ ಮಡಚಿಟ್ಟು ಸೊ ಈ ನವಣೆ, ಪೆಸರಟ್ಟು ಇದರೊಟ್ಟಿಗೆ ಈ ಶುಂಠಿ ಚಟ್ನಿ ಇದೆಯಲ್ಲ, ಇದು ಭಾಳ ಒಳ್ಳೆ ಸಾಂಪ್ರದಾಯಿಕವಾಗಿ ತಯಾರಾದಂತಹ ಅದ್ಭುತವಾದ ಒಂದು ಕಾಂಬಿನೇಷನ್ ಇರುವಂತಹ ಆಹಾರ.